ವಿದ್ಯಾರ್ಥಿಗಳಿಗೂ ಕೂಡ ಬೆಳಗಿನ ಶುಭಾಶಯಗಳು. ಈಗಾಗಲೇ ನಾವು ಕಳೆದ 2 ತರಗತಿಗಳಲ್ಲಿ ನಾವು ಬಯಾಲಜಿ ಬಗ್ಗೆ ನಾವು ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕೂಡ ಅದನ್ನು ದಿನನಿತ್ಯ ತಪ್ಪದೆ ಅದನ್ನು ಫಾಲೋ ಮಾಡಬೇಕು. ಈಗ ಹಿಂದಿನ ಪಾಠವನ್ನು ನಾವು ಬ್ರಾಂಚಸ್ ಅನ್ನು ಮೆನ್ಷನ್ ಮಾಡಿಬಿಟ್ಟು ಟುಡೇ ಲೆಟ್ ಅಸ್ ಕಂಟಿನ್ಯೂಡ್ ಪ್ರೀವಿಯಸ್ ಟಾಪಿಕ್ಸ್. ಕ್ಲಾಸಿಕಲ್ ಬ್ರಾಂಚಸ್ ಆಫ್ ಬಯಾಲಜಿ ಈಗಾಗಲೇ ನಿಮಗೆ ಕಳೆದ 2 ತರಗತಿಗಳಲ್ಲಿ ಪರಿಚಯ ಆಗಿದೆ. ಮಾರ್ಫಾಲಜಿ, ಅನಾಟಮಿ, ಹಿಸ್ಟಾಲಜಿ, ಸೈಟಾಲಜಿ ಆಫ್ ಸೆಲ್ ಬಯಾಲಜಿ, ಟ್ಯಾಕ್ಸಾನಮಿ, ಎಂಬ್ರಿಯಾಲಜಿ. ಕಳೆದ ತರಗತಿಯಲ್ಲಿ ನಾವು ಎಂಬ್ರಿಯಾಲಜಿವರೆಗೂ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಲೆಟ್ ಅಸ್ ಕಂಟಿನ್ಯೂ ಅವರ್ ಪ್ರೀವಿಯಸ್ portion. Embryology is also called as the developmental biology. So next new branches, that is called ecology or environmental biology. Ecology or EN means environmental biology. ಇದನ್ನು ನಾವು ಕನ್ನಡದಲ್ಲಿ ಪರಿಸರ ವಿಜ್ಞಾನ ಶಾಸ್ತ್ರ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ecology or environmental biology? ಸೊ ಹಿಂಗಂದ್ರೆ ಏನು ಅಂತಂದ್ರೆ ದ ಸ್ಟಡಿ ಆಫ್ ಇಂಟರ್ ರಿಯಾಕ್ಷನ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವಿತ್ ದೇರ್ ಫಿಸಿಕಲ್ ಎನ್ವಿರಾನ್ಮೆಂಟ್. ದ ಸ್ಟಡಿ ಆಫ್ ಇಂಟರಾಕ್ಷನ್ ಅಥವಾ ಇಂಟರ್ ರಿಲೇಶನ್ಶಿಪ್, 2 ಪದವನ್ನು ನಾವು ಬಳಸ್ತೀವಿ. ದ ಸ್ಟಡಿ ಆಫ್ ಇಂಟರಾಕ್ಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇಂಟರಾಕ್ಷನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿತ್ ದೇರ್ ಫಿಸಿಕಲ್ ಎನ್ವಿರಾನ್ಮೆಂಟ್. ಸೊ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಂದ್ರೆ ಭೌತಿಕ ವಾತಾವರಣ. ಸಸ್ಯಗಳು, ಪ್ರಾಣಿಗಳು ವಾಸ ಮಾಡತಕ್ಕಂತಹ ಭೌತಿಕ ವಾತಾವರಣದ ಜೊತೆಗೆ ಅವುಗಳು ಯಾವ ರೀತಿ ಇಂಟರಾಕ್ಷನ್ ಮಾಡ್ತವೆ, ಅವುಗಳ ಪ್ರತಿಕ್ರಿಯೆ ಏನು, ಹೌ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಡಿಪೆಂಡಿಂಗ್ ಆನ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಫಾರ್ ದೇರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಅವುಗಳು ಬೆಳವಣಿಗೆ, ಅಭಿವೃದ್ಧಿ ಆಗೋದಕ್ಕೆ ತಮ್ಮ ಭೌತಿಕ ವಾತಾವರಣದ ಘಟಕಗಳನ್ನ ಯಾವ ರೀತಿ ಡಿಪೆಂಡ್ ಆಗಿದ್ದಾವೆ. ದ ಸ್ಟಡಿ ಆಫ್ ಇಂಟರ್ ರಿಲೇಶನ್ಶಿಪ್. ಇಂಟರಾಕ್ಷನ್ ಬದಲು ಇಂಟರ್ ರಿಲೇಶನ್ಶಿಪ್ ಕೂಡ ನಾವು ಉಪಯೋಗಿಸ್ತೀವಿ. ದ ಸ್ಟಡಿ ಆಫ್ ಇಂಟರ್ ರಿಲೇಶನ್ಶಿಪ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವಿತ್ ದೇರ್ ಫಿಸಿಕಲ್ ಎನ್ವಿರಾನ್ಮೆಂಟ್. ಇದನ್ನು ನಾವು ದ ಸ್ಟಡಿ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇನ್ ದೇರ್ ಎನ್ವಿರಾನ್ಮೆಂಟ್ ಆರ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಂತಲೂ ಕೂಡ ಕರಿತೀವಿ. ಇದನ್ನ ದ ಸ್ಟಡಿ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ವಿತ್ ದೇರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ತಾವು ವಾಸ ಮಾಡುವ ಸ್ಥಳದಲ್ಲಿ ನಾವೇ ಹೋಗ್ಬಿಟ್ಟು ಸಸ್ಯದ ಅಭಿವೃದ್ಧಿಗೆ ಕಾರಣವಾದ ಪೋಷಕಾಂಶಗಳು, ಸಾಯಿಲ್ ಇರ್ಬೋದು, ಟೆಂಪರೇಚರ್ ಇರ್ಬೋದು, ರೈನ್ಫಾಲ್ ಇರ್ಬೋದು, ಹ್ಯೂಮಿಡಿಟಿ ಇರ್ಬೋದು, ಈ ತರಹ ಸ್ವಾಭಾವಿಕ ವಾತಾವರಣದಲ್ಲಿ ಬೆಳೆಗಳ ಮೇಲೆ, ಸಸ್ಯಗಳ, ಪ್ರಾಣಿಗಳ ಮೇಲೆ ಪರಿಣಾಮ ಬೀರ್ತಕ್ಕಂತಹ ಘಟಕಗಳ ಬಗ್ಗೆ ನಾವು ಅಭ್ಯಾಸ ಮಾಡತಕ್ಕಂಥದ್ದನ್ನ ನಾವು ಇಕಾಲಜಿ ಆರ್ ಎನ್ವಿರಾನ್ಮೆಂಟಲ್ ಬಯಾಲಜಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ಲಾಸಿಕಲ್ ಬ್ರಾಂಚಸ್, ದಟ್ ಈಸ್ ಕಾಲ್ಡ್ ಎವಲ್ಯೂಷನ್. ಇದನ್ನ ನಾವು ಸಾವಯವ ವಿಕಾಸ ಶಾಸ್ತ್ರ, ಎವಲ್ಯೂಷನ್ ಅಂತ. ಇದನ್ನ ಸೆಕೆಂಡ್ ಇಯರ್ PUCಯಲ್ಲಿ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಿ. ಒಂದು ಪ್ರತ್ಯೇಕ ಚಾಪ್ಟರ್ ಇದೆ. ಇಲ್ಲಿ ನಾವು ಬಹಳ ಬ್ರೀಫ್ ಆಗಿ ಹೇಳೋದು ವಾಟ್ ಈಸ್ ಮೆಂಟ್ ಬೈ ಎವಲ್ಯೂಷನ್ ಅಂದ್ರೆ ದ ಸ್ಟಡಿ ಆಫ್ ಆರಿಜಿನ್ ಆಫ್ ಲೈಫ್. ದ ಸ್ಟಡಿ ಆಫ್ ಆರಿಜಿನ್ ಆಫ್ ಲೈಫ್ ಅಥವಾ ದ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ನ್ಯೂ ಆರ್ಗ್ಯಾನಿಸಮ್ಸ್. ಆರಿಜಿನ್ ಆಫ್ ಲೈಫ್ ಆರ್ ದ ಫಾರ್ಮೇಶನ್ ಆಫ್ ನ್ಯೂ formation of new organisms. ಈ ಫಾರ್ಮೇಶನ್ ಆಫ್ ನ್ಯೂ ಆರ್ಗ್ಯಾನಿಸಮ್ಸ್ ಅಂದ್ರೆ ಹೊಸ ಜೀವಿಗಳು ಯಾವ ರೀತಿ ಹುಟ್ಕೊಳ್ತವೆ. ಈ ಫಾರ್ಮೇಶನ್ ಆಫ್ ನ್ಯೂ ಆರ್ಗ್ಯಾನಿಸಮ್ಸ್ಗೆ ನಾವು ಒಂದೇ ಒಂದು ಪದವನ್ನು ಬಳಸ್ತೀವಿ, ದಟ್ ಈಸ್ ಕಾಲ್ಡ್ ಸ್ಪೀಶಿಯೇಷನ್ ಅಂತ. ಸ್ಪೀಶಿಯೇಷನ್.
ಸೊ ಚಾರ್ಲ್ಸ್ ಡಾರ್ವಿನ್ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ 2 ವರ್ಡ್ಗಳಲ್ಲಿ ಹೇಳಿದಾನೆ, ಎವಲ್ಯೂಷನ್ ಮೀನ್ಸ್ ಡಿಸೆಂಟ್ ವಿತ್ ಮಾಡಿಫಿಕೇಶನ್ಸ್. ಎವಲ್ಯೂಷನ್ ಮೀನ್ಸ್ ಡಿಸೆಂಟ್ ವಿತ್ ಮಾಡಿಫಿಕೇಶನ್ಸ್. ಇದೆಲ್ಲ ಬಹಳ ವಿಸ್ತಾರವಾಗಿ ಹೇಳಬೇಕು ಅಂದ್ರೆ ಸುಮಾರು ಟೈಮ್ ಬೇಕು. ಇದನ್ನ ನಾವು ಬಹಳ ಬ್ರೀಫ್ ಆಗಿ ಹೇಳಬೇಕು ಅಂದ್ರೆ, ಡಿಸೆಂಟ್ ವಿತ್ ಮಾಡಿಫಿಕೇಶನ್ ಮೀನ್ಸ್ ದ ಫಾರ್ಮೇಶನ್ ಆಫ್ ಪ್ರೆಸೆಂಟ್ ಡೇ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಫ್ರಮ್ ಸಿಂಪ್ಲರ್ ಆರ್ಗ್ಯಾನಿಸಮ್ಸ್ ಆಫ್ ದಿ ಪಾಸ್ಟ್. ಅಂದ್ರೆ ಈಗಿರ್ತಕ್ಕಂಥ ಸಂಕೀರ್ಣವಾದ ಮುಂದುವರೆದಿರ್ತಕ್ಕಂಥ ಜೀವಿಗಳು ಅನಾದಿ ಕಾಲದಲ್ಲಿ ಇರ್ತಕ್ಕಂಥ ಸರಳಾತಿ ಸರಳ ಜೀವಿಗಳಿಂದ ಅವುಗಳು ಬದಲಾವಣೆಯನ್ನ ಹೊಂದಿದವೆ ಅಥವಾ ಫಾರ್ಮೇಶನ್ ಆಗಿದವೆ. ಅಂದ್ರೆ ಯಾವ ರೀತಿ ಅಂದ್ರೆ ವಿತ್ ಅಡಾಪ್ಟಿವ್ ಮಾಡಿಫಿಕೇಶನ್, ದೇಹದಲ್ಲಿ ಬೇಕಾದ ಬದುಕುವುದಕ್ಕೆ ಬೇಕಾದ ಬದಲಾವಣೆಗಳನ್ನ ಹಂತ ಹಂತವಾಗಿ ರೂಪಿಸಿಕೊಂಡು ಅನಾದಿ ಕಾಲದಲ್ಲಿರ್ತಕ್ಕಂಥ ಸರಳಾತಿ ಸರಳ ಜೀವಿಗಳು ಈಗಿರ್ತಕ್ಕಂಥ ಮುಂದುವರೆದ ಜೀವಿಗಳಾಗಿದ್ದಾವೆ. ಆರಿಜಿನ್ ಆಫ್ ಲೈಫ್, ಹೊಸ ಜೀವಿಗಳು ಯಾವ ರೀತಿ ಉತ್ಪತ್ತಿ ಆಗ್ತವೆ ಇದರ ಬಗ್ಗೆ ನಾವು ಸ್ಟಡಿ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಎವಲ್ಯೂಷನ್ ಅಂತ ಕರಿತೀವಿ. ಸೊ ಮೂವ್ ಆನ್ ಟು ನೆಕ್ಸ್ಟ್ ಬ್ರಾಂಚಸ್. ನೆಕ್ಸ್ಟ್ ಕ್ಲಾಸಿಕಲ್ ಬ್ರಾಂಚಸ್ ದಟ್ ಈಸ್ ಕಾಲ್ಡ್ ಪೇಲಿಯಂಟಾಲಜಿ. ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ಪೇಲಿಯಂಟಾಲಜಿ? ಪೇಲಿಯಂಟಾಲಜಿ ಅಂದ್ರೆ ಏನು? ಪೇಲಿಯಂಟಾಲಜಿ ಮೀನ್ಸ್ it is a branch of biology that deals with study of plants and animal fossils. Fossils ಬಗ್ಗೆ, fossils ಅಂದ್ರೆ ಕನ್ನಡದಲ್ಲಿ ಪಳೆಯುಳಿಕೆಗಳು ಅಂತ ಕರಿತೀವಿ. ಹಾಗಾದ್ರೆ the study of fossils of plants and animals is called paleontology. ಹಾಗಾದ್ರೆ ಫಾಸಿಲ್ಸ್ ಅಂದ್ರೇನು, ಪಳೆಯುಳಿಕೆಗಳು ಅಂದ್ರೇನು? ಸೊ ಈಗಾಗಲೇ ನೀವು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದಿರಿ. ಪಳೆಯುಳಿಕೆಗಳು ಅಂದ್ರೆ ಆಕ್ಚುಯಲ್ ಇಂಪ್ರೆಷನ್ಸ್, ಗುರುತುಗಳು. ಇಂಪ್ರೆಷನ್ಸ್ ಅಂಡ್ ರಿಮೈನ್ಸ್, ಅವಶೇಷಗಳು. ಗುರುತುಗಳು ಮತ್ತು ಅವಶೇಷಗಳು. ದ ಆಕ್ಚುಯಲ್ ಇಂಪ್ರೆಷನ್ಸ್ ಅಂಡ್ ರಿಮೈನ್ಸ್ ಆಫ್ ಹಾರ್ಡ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಹಾರ್ಡ್, ಗಟ್ಟಿಯಾದ ಹಾರ್ಡ್ ಪಾರ್ಟ್ಸ್ of plants and animals which lived in past ages. ಅನಾದಿ ಕಾಲದಲ್ಲಿ ಜೀವಿಸಿರ್ತಕ್ಕಂತಹ ಸಸ್ಯಗಳ, ಪ್ರಾಣಿಗಳ ಗಟ್ಟಿಯಾದ ಭಾಗಗಳ ಗುರುತು ಮತ್ತು ಅವಶೇಷಗಳನ್ನ ನಾವು ಪಳೆಯುಳಿಕೆಗಳು ಅಂತ ಕರಿತೀವಿ. ಪಳೆಯುಳಿಕೆಯ ಬಗ್ಗೆ ಓದಿದ್ರೆ ಪೇಲಿಯಂಟಾಲಜಿ once again repeats the actual impressions and remains of harder parts of plants and animals which lived in past ages called paleontology. That is called ಪಳೆಯುಳಿಕೆ ಶಾಸ್ತ್ರ ಅಂತ ಕರಿತೀವಿ. ಸೊ ಮೂವ್ ಆನ್ ಟು ನೆಕ್ಸ್ಟ್ ಶಾಖೆ, ಕ್ಲಾಸಿಕಲ್ ಬ್ರಾಂಚಸ್. ನೆಕ್ಸ್ಟ್ ಗೆ ನಾವು ಹೋಗೋದಾದ್ರೆ ದಟ್ ಈಸ್ ಕಾಲ್ಡ್ ಪೆಥಾಲಜಿ ಅಂತ ಕರಿತೀವಿ. ಪೆಥಾಲಜಿ, ವಾಟ್ ಈಸ್ ಮೆಂಟ್ ಬೈ pathology? Pathology means the study of diseases. The study of diseases of plants and animals. The study of diseases of plants, diseases of animals. In these cases, we are going to study diseases of plants and animals caused by different types of bacteria, viruses, protozoan and Platyhelminthes and organism belonging to Aschelminthes. So ಸಸ್ಯಗಳ, ಪ್ರಾಣಿಗಳ ಕಾಯಿಲೆಯ ಬಗ್ಗೆ ಓದಿದ್ರೆ ನಾವಿವತ್ತು ಅದನ್ನ ಪೆಥಾಲಜಿ, ಡಿಸೀಸಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ನೆಕ್ಸ್ಟ್ ಕ್ಲಾಸಿಕಲ್ ಬ್ರಾಂಚಸ್ ಅಂದ್ರೆ ದಟ್ ಈಸ್ ಕಾಲ್ಡ್ ಜೆನೆಟಿಕ್ಸ್. ಈ ಜೆನೆಟಿಕ್ಸ್ ಅಲ್ಲೂ ಕೂಡ ಸಪರೇಟ್ ಆದ ಒಂದು ಚಾಪ್ಟರ್ ಇದೆ ಸೆಕೆಂಡ್ ಇಯರ್ PUC ಯಲ್ಲಿ. ಅದರಲ್ಲಿ ನೀವು ಡೀಟೇಲ್ ಆಗಿ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅಂತ ಕರೀತೀವಿ, ಸಿಂಪ್ಲಿ ಕಾಲ್ಡ್ ಆಸ್ ಜೆನೆಟಿಕ್ಸ್. ಸೊ ವಾಟ್ ಈಸ್ ಮೆಂಟ್ ಬೈ ಜೆನೆಟಿಕ್ಸ್? ಜೆನೆಟಿಕ್ಸ್ ಅನ್ನ
ನಾವು ತಳಿಶಾಸ್ತ್ರ ಅಂತ ಕನ್ನಡದಲ್ಲಿ ಕರಿತೀವಿ. ವಾಟ್ ಈಸ್ ಮೆಂಟ್ ಬೈ ಜೆನೆಟಿಕ್ಸ್? ಜೆನೆಟಿಕ್ಸ್ ಮೀನ್ಸ್ ದ ಸ್ಟಡಿ ಆಫ್ heredity and variation. The study of heredity and variation is called genetics. So it deals with heredity and variation. ಹಾಗಾದ್ರೆ ಹೆರಿಡಿಟಿ ಮತ್ತು ವೇರಿಯೇಷನ್ ಬಗ್ಗೆ ಅಧ್ಯಯನ ಮಾಡತಕ್ಕಂತ ಶಾಸ್ತ್ರ ತಳಿಶಾಸ್ತ್ರ, ಜೆನೆಟಿಕ್ಸ್. ಹಾಗಾದ್ರೆ ಹೆರಿಡಿಟಿ ಅಂದ್ರೇನು, ವೇರಿಯೇಷನ್ ಅಂದ್ರೇನು? ಹೆರಿಡಿಟಿ ಮೀನ್ಸ್ ಇದನ್ನು ನಾವು ಹೆರಿಡಿಟಿ ಅನುವಂಶೀಯತೆ ಅಂತ ಕರಿತೀವಿ. ವಾಟ್ ಈಸ್ ಮೆಂಟ್ ಬೈ ಹೆರಿಡಿಟಿ? ದ ಮೆಕ್ಯಾನಿಸಮ್ ಆಫ್ ಹೆರಿಡಿಟಿ ಮೀನ್ಸ್ ದ ಮೆಕ್ಯಾನಿಸಮ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ generation to generation, or the transmission of hereditary characters from parents to their offsprings. That is called ಅನುವಂಶೀಯತೆ, ಹೆರಿಡಿಟಿ. ಸೊ ಪೀಳಿಗೆಯಿಂದ ಪೀಳಿಗೆಗೆ ಅನುವಂಶೀಯ ಲಕ್ಷಣಗಳು ಹರಿದು ಬಂದ್ರೆ ಅದನ್ನ ನಾವು ಹೆರಿಡಿಟಿ, ಅನುವಂಶೀಯತೆ ಅಂತ ಕರಿತೀವಿ. ಅಥವಾ ಇಲ್ಲಿ ತಂದೆ ತಾಯಿಯಿಂದ ಮಕ್ಕಳಿಗೆ ಕೆಲವು ಅನುವಂಶೀಯ ಲಕ್ಷಣಗಳು ಹರಿದು ಬರ್ತವೆ. ಇದನ್ನ ಹೆರಿಡಿಟಿ, ಅನುವಂಶೀಯ ಲಕ್ಷಣಗಳು ಬೇಕಾದಷ್ಟು ಇವತ್ತು ನಾವು ಕೇಳ್ತೀವಿ. ತಲೆಯಲ್ಲಿ ಕೂದಲುಗಳು ಇಲ್ಲದೆ ಇರತಕ್ಕಂಥದ್ದು, ಬಾಲ್ಡ್ನೆಸ್ ಇನ್ ಮೇಲ್ಸ್, ಅದೆಲ್ಲ ಒಂದು ಈ ತರ ಬ್ರೀಫ್ ಆಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ಗಳು. ಅಥವಾ ಡಾರ್ಕ್ನೆಸ್ ಇರ್ಬೋದು, ಟಾಲ್ನೆಸ್ ಇರ್ಬೋದು, ಈ ತರಹ ಎಲ್ಲ ಲಕ್ಷಣಗಳು ಅನುವಂಶವಾಗಿ ಮುಂದುವರಿತವೆ. ಸೊ ನೆಕ್ಸ್ಟ್ ಈಸ್ ವೇರಿಯೇಷನ್. ವೇರಿಯೇಷನ್ ಅಂದ್ರೆ ಕನ್ನಡದಲ್ಲಿ ವೈವಿಧ್ಯತೆಗಳು ಅಂತ ಕರಿತೀವಿ. ಅನುವಂಶೀಯತೆ, ವೈವಿಧ್ಯತೆಗಳ ಬಗ್ಗೆ ಅಭ್ಯಾಸ ಮಾಡಿದ್ರೆ ತಳಿಶಾಸ್ತ್ರ. ಹಾಗಾದ್ರೆ ವೇರಿಯೇಷನ್, ವೈವಿಧ್ಯತೆಗಳು, ವ್ಯತ್ಯಾಸಗಳು ಅಂದ್ರೆ ಏನು? ವ್ಯತ್ಯಾಸಗಳು ಅಂದ್ರೆ ದಟ್ ಈಸ್ ದ ಮೈನರ್ ಡಿಫರೆನ್ಸಸ್, ಅಲ್ಪ ಸ್ವಲ್ಪ ವ್ಯತ್ಯಾಸಗಳು. ಮೈನರ್ ಡಿಫರೆನ್ಸಸ್, minor differences that exists among the individuals of the same species, individuals of the same species. So minor differences or minor differences that exist among the individuals of the same species are called variations. ವೈವಿಧ್ಯತೆಗಳು ಮೈನರ್ ಆರ್ ಮೈನ್ಯೂಟ್ ಅಂದ್ರೆ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಎಲ್ಲಿ ಕಂಡು ಬರ್ತವೆ? ಅಮಾಂಗ್ ದಿ ಇಂಡಿವಿಜುವಲ್ಸ್ ಆಫ್ ದಿ ಸೇಮ್ ಸ್ಪೀಸೀಸ್, ಒಂದೇ ಸ್ಪೀಸೀಸ್ಗೆ ಅಥವಾ ಒಂದೇ ತಂದೆ ತಾಯಿಗಳಿಗೆ ಜನಿಸಿರುವ ಮಕ್ಕಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತವೆ. ತಂದೆ ತಾಯಿಗಳು ಒಬ್ಬರೇ 4 ಜನ ಮಕ್ಕಳುಗಳಿದ್ದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ 4 ಮಕ್ಕಳಲ್ಲೂ ಕೂಡ ದೈಹಿಕವಾದ, ಕೆಲವರು ಎತ್ತರವಾಗಿರ್ತಾರೆ, ಕೆಲವರು ಗಿಡ್ಡದಾಗಿರ್ತಾರೆ, ದಪ್ಪನಾಗಿರ್ತಾರೆ, ತೆಳುವಾಗಿರ್ತಾರೆ, ಕಪ್ಪುಗಿರ್ತಾರೆ, ಬೆಳ್ಳಗಿರ್ತಾರೆ. ಈ ತರಹ ಫಿಸಿಕಲ್ ಅಪಿಯರೆನ್ಸಸ್ ಅಲ್ಲಿ, ಮಾರ್ಫಾಲಜಿಯಲ್ಲಿ ವ್ಯತ್ಯಾಸಗಳಿದಾವೆ. ಒಂದೇ ತಂದೆ ತಾಯಿಗಳು ಮಕ್ಕಳು ಅಂದ್ರೆ ನಮ್ಮ ಪ್ರಕಾರ ಎಲ್ಲರೂ ಒಂದೇ ತರ ಇರಬೇಕು. ಒಂದೇ ತರ ಇರೋದಕ್ಕೆ ಸಾಧ್ಯತೆ ಇಲ್ಲ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತವೆ. ಅದರ ಬಗ್ಗೆ ಓದಿದ್ರೆ ನಾವು ಅವುಗಳನ್ನ ನಾವು ವೇರಿಯೇಷನ್ ಅಂತ ಕರಿತೀವಿ. ಹಾಗಾಗಿ ಟೋಟಲಿ ಹೆರಿಡಿಟಿ ಮತ್ತು ವೇರಿಯೇಷನ್ಸ್, ಅನುವಂಶೀಯತೆ ಮತ್ತು ವೈವಿಧ್ಯತೆಗಳ ಬಗ್ಗೆ ಓದಿದ್ರೆ ನಾವು ಅದನ್ನ ಜೆನೆಟಿಕ್ಸ್ ಅಥವಾ ತಳಿಶಾಸ್ತ್ರ ಅಂತ ಕರಿತೀವಿ. ಸೆಕೆಂಡ್ ಇಯರ್ ಅಲ್ಲಿ ಸಪರೇಟ್ ಆದ ಚಾಪ್ಟರ್ ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಅದಕ್ಕೆ ರಿಲೇಟೆಡ್ 2 ವರ್ಡ್ಸ್ಗಳು ಅಥವಾ 2 ಬ್ರಾಂಚಸ್ ಇದಾವೆ. That is called eugenics. What is meant by eugenics? Eugenics means the study of specific aspects of human heredity. The study of specific aspects of human heredity. ಜೆನೆಟಿಕ್ಸಿಗೂ ಇಲ್ಲಿಗೂ ಏನಪ್ಪ ವ್ಯತ್ಯಾಸ ಅಂದ್ರೆ, ಜೆನೆಟಿಕ್ಸ್ ಅಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಅಥವಾ ಸಸ್ಯಗಳ, ಪ್ರಾಣಿಗಳ ಬಗ್ಗೆ ಓದ್ತೀವಿ. ಯೂಜೆನಿಕ್ಸ್ ಅಂದ್ರೆ ಮನುಷ್ಯನ ಅನುವಂಶೀಯತೆಯನ್ನ ಮಾತ್ರ ಕೇಂದ್ರೀಕರಿಸಿ ಓದಿದ್ರೆ, ದ ಸ್ಟಡಿ ಆಫ್ ಸ್ಪೆಸಿಫಿಕ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಹೆರಿಡಿಟಿ,
ಮನುಷ್ಯನಲ್ಲಿ ಮಾತ್ರ ಅನುವಂಶೀಯತೆ ಯಾವ ರೀತಿ ಮುಂದುವರಿಯುತ್ತೆ, ಅನುವಂಶ ಲಕ್ಷಣಗಳು ಯಾವ ರೀತಿ ಟ್ರಾನ್ಸ್ಫರ್ ಆಗ್ತವೆ ಅದರ ಬಗ್ಗೆ ಮಾತ್ರ ಓದಿದ್ರೆ ನಾವು ಅದನ್ನ ಯೂಜಿನಿಕ್ಸ್ ಅಂತ ಕರೀತೀವಿ. ಇಟ್ ಇಸ್ ಎ ಸಪರೇಟ್ ಬ್ರಾಂಚ್ ಆಫ್ ಹೆರಿಡಿಟಿ ದಟ್ ಡೀಲ್ಸ್ ವಿತ್ ಹ್ಯೂಮನ್ ಹೆರಿಡಿಟಿ. So next one is ethnics. What is ethnics? Ethnics means study of improvement of human race by improving his surrounding. ಏನಿದು ಅರ್ಥ? ಸರೌಂಡಿಂಗ್, ಇಂಪ್ರೂವ್ಮೆಂಟ್ ಆಫ್ ಹ್ಯೂಮನ್ ರೇಸ್, ಮನುಷ್ಯನ ವಿಕಾಸವನ್ನ ಇಂಪ್ರೂವ್ ಮಾಡಬೇಕು. ಇಂಪ್ರೂವ್ ಆಗೋದಕ್ಕೆ ಅದನ್ನ ನಾವು ಅವನಿಗೆ ಬೇಕಾದ ಪೂರಕ ಘಟಕಗಳನ್ನ ಯಾವ ರೀತಿ ಸಿದ್ಧ ಮಾಡ್ಕೋಬೇಕು, ಪರಿಸರ ಯಾವ ರೀತಿ ಇರಬೇಕು. ಇಂಪ್ರೂವ್ಮೆಂಟ್ ಆಫ್ ದ ಸ್ಟಡಿ ಆಫ್ ಇಂಪ್ರೂವ್ಮೆಂಟ್ ಆಫ್ ಹ್ಯೂಮನ್ ರೇಸ್ ಬೈ ಇಂಪ್ರೂವಿಂಗ್ ಈಸ್ ಸರೌಂಡಿಂಗ್ ಈಸ್ ಕಾಲ್ಡ್ ಎಥಿನಿಕ್ಸ್. ಇದು ಹೆಚ್ಚಾಗಿ ನಮಗೆ ಇವೆರಡೂ ಕೂಡ ಬರೋದಿಲ್ಲ. ನೆಕ್ಸ್ಟ್ ಈಸ್ 14th classical branch, that is called molecular biology. So what is meant by molecular biology? Molecular biology means it is one of the classical branches. It deals with the study of genetic materials, DNA, RNA, and then process of protein synthesis. DNA and RNA, these are called hereditary materials or genetic materials. ಅನುವಂಶೀಯ ವಸ್ತುಗಳು ಅಂತ ಕರಿತೀವಿ. ಲಾಂಗ್ ಫಾರ್ಮ್ ಅನ್ನ DNA ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್, RNA ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಇದರಲ್ಲಿ ಡಿಆಕ್ಸಿರೈಬೋಸ್, ರೈಬೋಸ್ ಅಂತಕ್ಕಂಥದ್ದು ಪೆಂಟೋ ಶುಗರ್, based on the presence of type of pentose sugar, whether the nucleic acid contains deoxyribose, that is called DNA, whether it contains ribose sugar, that is called RNA. ಇವೆರಡೂ ಕೂಡ ಅನುವಂಶೀಯ ವಸ್ತುಗಳು. ಇದರಲ್ಲಿ ಪ್ರಮುಖವಾಗಿ 99% ಆರ್ಗ್ಯಾನಿಸಮ್ಸ್ ಅಲ್ಲಿ DNA ಇರುತ್ತೆ. ವೆರಿ ಫ್ಯೂ ಅದನ್ನ ನಾವು ಪ್ಲಾಂಟ್ RNA ಅಥವಾ RNA ಜೆನೆಟಿಕ್ ಮೆಟೀರಿಯಲ್ ಇರ್ತಕ್ಕಂಥದ್ದು ಹೆಚ್ಚಾಗಿ ವೈರಸಸ್ ಅಲ್ಲಿ ಇರುತ್ತೆ, ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ಸೊ ಮೇನ್ ಆಗಿರ್ತಕ್ಕಂಥದ್ದು DNA, RNA. ದ ಸ್ಟಡಿ ಅಬೌಟ್ DNA ಅಂಡ್ RNA ಪ್ಲಸ್ ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ತಯಾರಿಕಾ ಪ್ರೋಸೆಸ್ ಬಗ್ಗೆ ಓದಿದ್ರೆ ನಾವು ಅದನ್ನ ಮಾಲಿಕ್ಯುಲರ್ ಬಯಾಲಜಿ ಅಂತ ಕರಿತೀವಿ. ಪ್ರೋಟೀನ್ ಸಿಂಥಸಿಸ್ ಬಗ್ಗೆ ಎಲ್ಲದನ್ನು ಕೂಡ ನೀವು ಫಸ್ಟ್ ಇಯರ್ ಅಲ್ಲಿ ಮತ್ತು ಫಸ್ಟ್ ಇಯರ್ ಅಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಪ್ರೋಟೀನ್ ಸಿಂಥಸಿಸ್ ಮೀನ್ಸ್ ದ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಬೈ interlinking of smaller units called amino acids. So move on to next classical branch, that is called tissue culture. What is meant by tissue culture? ಕನ್ನಡದಲ್ಲಿ ಅಂಗಾಂಶ ಕೃಷಿ ಅಂತ ಕರಿತೀವಿ. ಈಗಾಗಲೇ ನಾವು ಟಿಶ್ಯೂಸ್ ಅನ್ನ ನಾವಿಲ್ಲಿ ಸ್ಟಡಿ ಮಾಡಿದ್ವಿ ಹಿಸ್ಟಾಲಜಿಯಲ್ಲಿ, ಪ್ಲಾಂಟ್ ಅಂಡ್ ಅನಿಮಲ್ ಟಿಶ್ಯೂಸ್. ಇಲ್ಲಿ ಟಿಶ್ಯೂ ಕಲ್ಚರ್ ಅಂದ್ರೆ ಅಂಗಾಂಶ ಕೃಷಿ ಅಂದ್ರೆ the technique of culturing of plant cells, tissues and organs in an artificial culture medium under aseptic condition to get a fragment or complete organism. ಅಂದ್ರೆ ಯಾವ್ದಾದ್ರು ಅಮೂಲ್ಯವಾಗಿರ್ತಕ್ಕಂಥ ಒಂದು ಪ್ಲಾಂಟ್ ಅಥವಾ ಒಂದು ಪ್ಲಾಂಟ್ ಎಸ್ಪೆಷಲಿ ಪ್ಲಾಂಟ್ ಡಿಸಪಿಯರ್ ಆಗ್ತಾ ಇದೆ ಅಥವಾ ಎಡ್ಜ್ ಆಫ್ ಎಕ್ಸ್ಟಿಂಕ್ಟ್ ಅಲ್ಲಿ ಇದೆ, ಅದು ನಮಗೆ ಸಿಗ್ತಾ ಇಲ್ಲ, ಅದನ್ನ ನಾವು ಪಡಿಬೇಕಾದ್ರೆ ಅದರ ಸಂತತಿಯನ್ನ ಇಂಪ್ರೂವ್ ಮಾಡಬೇಕಾದ್ರೆ ಒಂದೇ ಒಂದು, ಫಾರ್ ಎಕ್ಸಾಂಪಲ್ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಸಂಜೀವಿನಿ ಗಿಡ ಇದೆ, ಅದು ಇನ್ನ ಒಣಗಿ ಹೋಗ್ಬಿಟ್ರೆ ನಮಗೆ ಸಿಗಲ್ಲ. ಆ ಸಂಜೀವಿನಿ ಗಿಡವನ್ನ ನಾವು ಬದುಕಿಸ್ಬೇಕು ಅಂದ್ರೆ
ಆ ಸಸ್ಯದ ಯಾವುದಾದ್ರೂ ಸೆಲ್ಸ್ ಅನ್ನ, ಅಂಗಾಂಶಗಳನ್ನ, ಆರ್ಗನ್ಸ್ ಅನ್ನ ಅಥವಾ ಟಿಶ್ಯೂಗಳನ್ನ ಕೃತಕ ನಾವು ಆ ಲ್ಯಾಬ್ ಕಂಡೀಷನ್ ಅಲ್ಲಿ, ಪ್ರಾಯೋಗಿಕ ಕಂಡೀಷನ್ ಅಲ್ಲಿ ಅದನ್ನು ನಾವು ಏಸೆಪ್ಟಿಕ್ ಕಂಡೀಷನ್ ಅಲ್ಲಿ ಹೊಸ ಸಸ್ಯವಾಗಿ ಬೆಳೀತಕ್ಕಂತ ಒಂದು ಕಲೆಯನ್ನ ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಒನ್ಸ್ ಅಗೇನ್, ದ ಟೆಕ್ನಿಕ್ ಆಫ್ ಕಲ್ಚರಿಂಗ್ ಆಫ್ ಪ್ಲಾಂಟ್ ಸೆಲ್ಸ್ ಅಂಡ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್ in an artificial culture medium under aseptic condition to get a complete fragment or an organism is called tissue culture ಅಂತ ಕರೀತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಬ್ಯಾಕ್ಟೀರಿಯಾಲಜಿ. ನಿಮಗೆ ಗೊತ್ತಿದೆ, ವರ್ಡೇ ಹೇಳುತ್ತೆ, ದ ಸ್ಟಡಿ ಅಬೌಟ್ ಸ್ಟ್ರಕ್ಚರ್ ಅಂಡ್ ಡಿಸೀಸಸ್ ಆಫ್ ಬ್ಯಾಕ್ಟೀರಿಯಾ ಇಸ್ ಕಾಲ್ಡ್ ಬ್ಯಾಕ್ಟೀರಿಯಾಲಜಿ. ದಿಸ್ ಈಸ್ ಫಾಲೋಡ್ ಬೈ ವೈರಾಲಜಿ. What is meant by virology? The study about structure as well as the diseases caused by viruses. So viruses ಈಗಾಗಲೇ ನಾವು ಬಹಳ ಇವೆಲ್ಲ ಆನ್ಲೈನ್ ಕ್ಲಾಸಸ್ ಮಾಡೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಕೋವಿಡ್, ಕೊರೋನಾ ವೈರಲ್ ಡಿಸೀಸಸ್, ಕೊರೋನಾ ವೈರಲ್ ಡಿಸೀಸಸ್. ಸೊ ಈ ತರ ವೈರಸಸ್ ಬಗ್ಗೆ ಓದಿದ್ರೆ ವೈರಾಲಜಿ ಅಂತ ನಾವು ಕರಿತೀವಿ. ಸೊ ಆಲ್ ದೀಸ್ ಕಮ್ಸ್ ಅಂಡರ್ ದ ಕ್ಲಾಸಿಕಲ್ ಬ್ರಾಂಚಸ್ ಆಫ್ ಬಯಾಲಜಿ. ಸೊ ಇಲ್ಲಿಗೆ ಇದು ಬಹಳ ಬ್ರೀಫ್ ಆಗಿ ಹೇಳ್ತಾ ಇದೀವಿ, ಬಹಳ ಸ್ಲೋ ಆಗಿ ಹೇಳ್ತಾ ಇದೀವಿ. ಏಕೆಂದ್ರೆ ನಿಮಗೆ ಪ್ರಾರಂಭದಲ್ಲಿ ಬಯಾಲಜಿಯನ್ನ ಸುಲಭವಾಗಿ, ನಿಧಾನವಾಗಿ, ಕಾನ್ಫಿಡೆನ್ಸ್ ಅನ್ನ ಮೂಡಲ್ಲಿ ನೀವು ಕಲೀಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಹೋಗ್ತಾ ಇದೀವಿ. ಸೊ